ದೆಹಲಿಯಲ್ಲಿ ಈ ಬಾರಿ ಬಿಜೆಪಿಗೆ ಐತಿಹಾಸಿಕ ಗೆಲುವು ಸಿಕ್ಕಿದೆ. ಬಿಜೆಪಿ ಅಧ್ಯಕ್ಷ ರುದ್ರೇಶ್ ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಬಿಜೆಪಿ ವಿಜಯೋತ್ಸವ ಆಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಇದು ಐತಿಹಾಸಿಕ ಗೆಲುವು. ದೆಹಲಿಯಲ್ಲಿ 27 ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ದೆಹಲಿಯ ಚುನಾವಣಾ ಫಲಿತಾಂಶ ಭಾರತ ದೇಶಕ್ಕೆ ದಿಕ್ಸೂಚಿಯಾಗಿದೆ. ಭಾರತದ 21 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ದು ರೈತಾಪಿ ವರ್ಗಕ್ಕೆ ಪ್ರಮುಖವಾಗಿ ನೆರವಾಗಿದೆ. ಆಮ್ ಆದ್ಮಿ ಪಕ್ಷದ ಭ್ರಷ್ಟ ದುರಾಡಳಿತಕ್ಕೆ ನಿನ್ನೆಯ ಫಲಿತಾಂಶವೇ ಉದಾಹರಣೆಯಾಗಿದೆ. ಕಳೆದ 10 ವರ್ಷದ ಕೇಜ್ರಿವಾಲ್ ಸರ್ಕಾರದಲ್ಲಿ ಭ್ರಷ್ಟಾಚಾರವೇ ತುಂಬಿ ತುಳುಕುತ್ತಿತ್ತು. ಕೇಜ್ರಿವಾಲ್ ಭ್ರಷ್ಟಾಚಾರ ಆಡಳಿತದ ಮುಖವಾಡಕ್ಕೆ ದೆಹಲಿಯ ನಾಗರಿಕರು ತಕ್ಕ ಪಾಠ ಕಲಿಸಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರದಿಂದ ಆಡಳಿತ ನಡೆಸುತ್ತಿದೆ. ಗ್ಯಾರಂಟಿ ಬಿಟ್ಟಿ ಬಾಕಿಗಳ ಯೋಜನೆಯಿಂದ ಜನರನ್ನ ಯಾಮಾರಿಸುತ್ತಿದ್ದಾರೆ. ವಾಲ್ಮೀಕಿ ಹಗರಣ, ಮೂಡ ಹಗರಣ, ಇತರೆ ಎಲ್ಲ ಹಗರಣಗಳಲ್ಲೂ ರಾಜ್ಯ ಸರ್ಕಾರ ಮುಳುಗಿ ಹೋಗಿದೆ. ದೆಹಲಿಯ ನಾಗರಿಕರು ಎಚ್ಚೆತ್ತು ಆಮ್ ಆದ್ಮಿಗೆ ಈ ಬಾರಿ ಹಿನ್ನಡೆ ಕೊಟ್ಟು ಸೋಲು ಉಣಿಸಿ ಬಿಜೆಪಿಗೆ ಅಧಿಕಾರದ ಅವಕಾಶ ಕಲ್ಪಿಸಿದ್ದು ದೇಶವನ್ನ ಪ್ರಗತಿಯತ್ತ ಕೊಂಡೊಯ್ಯಲು ಮತ್ತೊಮ್ಮೆ ಅಧಿಕಾರ ನೀಡಿದ್ದಾರೆ. ಬಿಜೆಪಿಯ ವಿಜಯ ಪರ್ವ ದೇಶದಲ್ಲಿ ಸದಾ ಮುಂದುವರಿಯಲಿದ್ದು ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ಎನ್ಡಿಎ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ನಿಶ್ಚಿತ ಎಂದಿದ್ದಾರೆ. ಕೊರಟಗೆರೆ ಮಂಡಲದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ನಿನ್ನೆ ಏನು ಚುನಾವಣಾ ಫಲಿತಾಂಶ ಘೋಷಣೆಯಾಗಿದೆ ದೆಹಲಿಯಲ್ಲಿ ಒಂದು ಐತಿಹಾಸಿಕ ಗೆಲುವನ್ನು ಬಿಜೆಪಿಗೆ ದೆಹಲಿಯ ಎಲ್ಲ ಕಾರ್ಯಕರ್ತ, ಎಲ್ಲ ಪ್ರಜೆಗಳು, ದೆಹಲಿಯ ಎಲ್ಲ ನಾಗರಿಕ ಬಂಧುಗಳು ಬಿಜೆಪಿಗೆ ಒಂದು ಐತಿಹಾಸಿಕ ಗೆಲುವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಮೊದಲನೆಯದಾಗಿ ದೆಹಲಿಯ ರಾಜಧಾನಿಯ ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ ನಾವು ಧನ್ಯವಾದವನ್ನು ಅರ್ಪಿಸುತ್ತೇವೆ. ಮೋದಿಯವರ ನೇತೃತ್ವದ ಬಿಜೆಪಿಗೆ ಒಂದು ಐತಿಹಾಸಿಕ ಗೆಲುವನ್ನು ದೆಹಲಿಯಲ್ಲಿ ಚುನಾವಣೆಯಲ್ಲಿ ನೀಡಿದ್ದಾರೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ಕಳೆದ 27 ವರ್ಷದ ನಂತರ ಬಿಜೆಪಿ ದೆಹಲಿಯ ಒಂದು ಚುಕ್ಕಾಣಿಯನ್ನು ಹಿಡಿದಿದೆ. ಇದಾದ ನಂತರ ಒಂದು ವಿಜಯ ಪರ್ವ, ಒಂದು ವಿಜಯ ಪತಾಕೆ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲೇ ಒಂದು ದಿಕ್ಸೂಚಿ, ಒಂದು ಚುನಾವಣಾ ದಿಕ್ಸೂಚಿ ಅಂತಲೇ ನಾವು ಭಾವಿಸಬೇಕಾಗಿದೆ. ಇಡೀ ಭಾರತದಲ್ಲೇ 21 ರಾಜ್ಯಗಳಲ್ಲಿ ಬಿಜೆಪಿ ಈ ಒಂದು ದೆಹಲಿಯ ಚುನಾವಣೆಯಿಂದ 21 ರಾಜ್ಯಗಳಲ್ಲಿ ನಾವು ಅಧಿಕಾರದಲ್ಲಿ, ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ. ಒಂದು ಏನು ಆಮ್ ಆದ್ಮಿ ಪಕ್ಷದ ಒಂದು ಭ್ರಷ್ಟಾಚಾರದ ದುರಾಡಳಿತವನ್ನು ದೆಹಲಿಯ ನಾಗರಿಕರು ಕೊನೆಗೊಳಿಸಿದ್ದಾರೆ. ಏನು ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿ ಎತ್ತಿ ಆಮ್ ಆದ್ಮಿಯ ಕೇಜ್ರಿವಾಲ್ರವರು ಕಳೆದ 10 ವರ್ಷದಿಂದ ಭ್ರಷ್ಟಾಚಾರದ ವಿರುದ್ಧವಾಗಿ ನಿಂತು ನಾನು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೀನಿ ಅಂತ ಹೇಳಿ ಏನು ಜನಗಳಿಗೆ ಮಂಕ್ಬೂದಿ ಎರಚಿ ಏನು ಸರ್ಕಾರನ 10 ವರ್ಷ ಇಲ್ಲೇನು ಸರ್ಕಾರ ರಚಿಸಿದ್ರು, ಅವರ ಒಂದು ಭ್ರಷ್ಟಾಚಾರದ ಅವರ ಮುಖವಾಡ ದೆಹಲಿಯ ಜನಗಳಿಗೆ ಗೊತ್ತಾಗಿ ಅವರೂ ಸೇರಿಸಿ ಎಲ್ಲರೂ ಭ್ರಷ್ಟಾಚಾರ ನಡೆಸಿ ಅವರು ಸಹ ಜೈಲಿಗೆ ಹೋಗಿ ಭ್ರಷ್ಟಾಚಾರ ಮಾಡಿದ ಒಂದು ಫಲವಾಗಿ ಅವರು ಸಮೇತ ಅವರ ಸಂಪುಟದಲ್ಲಿದ್ದ ಎಲ್ಲ ಸಚಿವರುಗಳು, ಉಪಮುಖ್ಯಮಂತ್ರಿ ಸಮೇತವಾಗೂ ಎಲ್ಲರೂ ಸೋಲುಂಡಿದ್ದಾರೆ. ಇದರಿಂದ ಗೊತ್ತಾಗುತ್ತೆ ಇಡೀ ರಾಜ್ಯದಲ್ಲೇ, ಇಡೀ ರಾಷ್ಟ್ರದಲ್ಲಿ ಒಂದು ಏನು ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಒಂದು ಅಧಿಕಾರ ಹಿಡಿದು ಇಡೀ ದೇಶನ ಒಂದು ಪ್ರಗತಿ ಪಥದ ಹತ್ತಿರ ತಗೊಂಡೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಅಂಥ ಸಂಗತಿ. ಈ ಒಂದು ವಿಜಯ ಪರ್ವ ಏನು ಒಂದು ವಿಜಯ ಪರ್ವ ಹಿಂಗೆ ಮುಂದುವರೆದು ಏನು ಕರ್ನಾಟಕದಲ್ಲಿ ಮುಂಬರುವ ಎಲ್ಲ ಚುನಾವಣೆಗಳಲ್ಲೂ ಕರ್ನಾಟಕದಲ್ಲೂ ಸಹ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಏನು ಅವರು ಬಿಟ್ಟಿ ಭಾಗ್ಯಗಳಿಂದ ಜನಗಳನ್ನ ಯಾಮಾರಿಸಿ ಏನು ಸರ್ಕಾರ ರಚನೆ ಮಾಡಿದ್ರು, ಮುಂದಿನ ದಿನಗಳಲ್ಲಿ ಎಲ್ಲ ಜನಗಳಿಗೂ ಭ್ರಷ್ಟಾಚಾರ, ಏನು ವಾಲ್ಮೀಕಿ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, ಎಲ್ಲ ಥರ ಹಗರಣದಲ್ಲೂ ಭ್ರಷ್ಟಾಚಾರದಲ್ಲಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮುಳುಗೋಗಿದೆ. ಅದೇ ಮುಂದಿನ ದಿನಗಳಲ್ಲೂ ಸಹ ಏನು ಒಂದು ದೆಹಲಿಯ ಫಲಿತಾಂಶ ಕರ್ನಾಟಕದ ವಿಧಾನಸಭೆಯಲ್ಲೂ ಗೋಚರ ಆಗುತ್ತೆ. ಅದೇ ರೀತಿ ಮುಂಬರುವ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಏನು ಇಡೀ ಜಿಲ್ಲೆ ರಾಜ್ಯಾದ್ಯಂತ
ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತು ಮತ್ತು ಎಲ್ಲ ಪಟ್ಟಣ ಪಂಚಾಯಿತಿ, ನಗರಸಭೆ ಚುನಾವಣೆಗಳಲ್ಲೂ ಸಹ BJP ಮೈತ್ರಿ NDA ಮೈತ್ರಿಗೆ ಏನು ಗೆಲುವು ಸಿಗುತ್ತೆ. ಈ ಕೊರಟಗೆರೆ ಮಂಡಲದಲ್ಲೂ ಸಹ ಏನು ಇಂದಿನ ಹಾಲು ಒಕ್ಕೂಟದ ಚುನಾವಣೆ ಆಗಿರ್ಬೋದು, PLD ಬ್ಯಾಂಕ್ ಚುನಾವಣೆ ಆಗಿರ್ಬೋದು, ನಮ್ಮ NDA ಮೈತ್ರಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅದೇ ರೀತಿ ಮುಂಬರುವ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಏನು ಕಾರ್ಯಕರ್ತರ ಚುನಾವಣೆಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾವೆ. ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು, ಎಲ್ಲ ಪ್ರಮುಖರುಗಳು, ನಮ್ಮ ನಾಯಕರುಗಳ ಮುಂದಾಳತ್ವದಲ್ಲಿ ನಾವು ಚುನಾವಣೆ ಮಾಡಿ ನಮ್ಮ ಮಿತ್ರ ಪಕ್ಷವಾದ JDS ಜೊತೆಯನ್ನು ಸಹ ಮೈತ್ರಿಯಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಎಲ್ಲದರಲ್ಲೂ ಇನ್ನು ವಿಜಯ ಪಥಕ್ಕೆ ಮುಂದುವರಿಸ್ತೀವಿ ಅಂತ ಹೇಳ್ತಾ, ಇಲ್ಲಿ ಏನು ಒಂದು ಸಂಭ್ರಮಾಚರಣೆಗೆ ಭಾಗಿಯಾಗಿರುವ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ಮತ್ತು ಕೊರಟಗೆರೆ ಮಂಡಲದ ಎಲ್ಲ ಕಾರ್ಯಕರ್ತ ಪದಾಧಿಕಾರಿಗಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ವಂದನೆ ಹೇಳ್ತೀನಿ. 2013ರವರೆಗಿನ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರೆ ಅವರು ಹೋರಾಟ ಕೈಗೊಂಡಿದ್ರು. ಆ ಹೋರಾಟದಲ್ಲಿ ಕಳೆದ ಬಾರಿಯ CM ಆದಂಥ ಅರವಿಂದ್ ಕೇಜ್ರಿವಾಲ್ ಅವರು ಅದನ್ನು ಒಂದು ರಾಜಕೀಯವಾಗಿ ಬಳಸ್ಕೊಂಡು ನಾನು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೀನಿ ಅಂತ ಅಧಿಕಾರಕ್ಕೆ ಬಂದರು. ಅವ್ರು ಬಂದು ಸ್ವತಃ ಅವರೇನೇ ಅಬಕಾರಿ ಇಲಾಖೆಯಲ್ಲಿ ಕೋಟಿ ಹಗರಣಗಳನ್ನು ನಡೆಸಿ ಅವರೇ ಭ್ರಷ್ಟಾಚಾರಕ್ಕೆ ಸೇರ್ಕೊಂಡು ಜೈಲು ಸೇರಿದ್ರು. ಸ್ವತಃ ಅವರು CM ಮನೆ ನವೀಕರಣ ಅಂತೇಳಿ ಕೋಟಿ ಹಣ ಹೊಡೆದ್ರು. ಏನು ಜನಗಳಿಗೆ ಭರವಸೆ ಕೊಟ್ಟಿದ್ರು, ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂತ ಸ್ವತಃ ಅವರೇ ಭ್ರಷ್ಟಾಚಾರ ಮಾಡಿಕೊಂಡು ಎಲ್ಲ ಸಚಿವರುಗಳು ಕೂಡ ಅವ್ರ ಜೊತೆ ಭಾಗಿಯಾಗಿ ಇವರು ಜೈಲು ಸೇರಬೇಕಾಗಿತ್ತು. ಅಂಥ ಒಂದು ಭ್ರಷ್ಟಾಚಾರ ಸರ್ಕಾರನ ದೆಹಲಿಯ ನಾಗರಿಕ ಬಂಧುಗಳು ಸ್ಪಷ್ಟವಾಗಿ ತಿರಸ್ಕರಿಸಿ ಒಂದು ಮೋದಿ ಅವರ ನಾಯಕತ್ವಕ್ಕೆ ಬೆಂಬಲ ಕೊಟ್ಟು ಇವತ್ತು ನಮಗೆ ಬಹುಮತ ಕೊಟ್ಟಿದ್ದಾರೆ. ಅವ್ರಿಗೆ ಮೊದಲಿಗೆ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈಗೇನು ಅಲ್ಲಿ ಜೈಬೇರಿ ಬಾರಿಸಿದ್ದೀವಿ, ಅದು 27 ವರ್ಷಗಳ ನಂತರ ನಮಗೆ ಸಿಕ್ಕಿರುವಂಥ ಜಯ. ಅದು ಇದ್ರ ಜೊತೆಲಿ ಇನ್ನೊಂದು ಮುಖ್ಯವಾದ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ನವ್ರನ್ನ ಸಂಪೂರ್ಣವಾಗಿ ನಾವು ದೆಹಲಿ ನಾಗರಿಕರು ತಿರಸ್ಕರಿಸಿದ್ದಾರೆ. 2014ರಲ್ಲಿ 0, 2020ರಲ್ಲಿ 0, ಈಗಲೂ ಕೂಡ 0. ಇದು ತೀವ್ರ ಕಾಂಗ್ರೆಸ್ಗೆ ಮುಖಭಂಗ ಅನುಭವಿಸೋಂಗೆ ಜನರು ತಿರಸ್ಕರಿಸಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರನ ಜನಗಳು ತಿರಸ್ಕರಿಸಬೇಕು ಅಂತ ಕೇಳ್ಕೊಂತ ಬರೋ ಮುಂದಿನ ಎಲೆಕ್ಷನ್ಗಳಲ್ಲಿ ನಾವು BJP ಅವರು ಮತ್ತು JDSನ ಜೊತೆಗೂಡಿ ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನ ಹಾಕಿ ಎಲ್ಲ ಕಡೆ ನಾವು ಅಧಿಕಾರ ಹಿಡಿತೀವಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತೀನಿ. ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಇದೇ ರೀತಿ ಅಧ್ಯಕ್ಷರೆಲ್ಲ ಹೇಳಿದರು, ಎಲ್ಲ ಕಡೆಯೂ ನಾವು ಸಕ್ರಮವಾಗಿ ಜೈಬೇರಿ ಬಾರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆಡಳಿತದ ಜನಗಳು ನೋಡಿ ಬೇಸತ್ತು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಡೆಲ್ಲಿ ಚುನಾವಣೆ ಆಗಿದೆಯೋ ಅದೇ ರೀತಿ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮಂಡಲದಲ್ಲಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಶ್ರಮವಹಿಸ್ತೀವಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾವು ಜೈಬೇರಿ ಬಾರಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ.